ಹಲೋ ಎಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ಅಮಾವಾಸ್ಯೆ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಆ ದೇವರು ಎಲ್ರಿಗೂ ಆರೋಗ್ಯ, ಆಯುಷು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ನಾವೀಗ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಹೇಗೆ ಸರಿ ಸಮಾನವಾಗಿ ತಗೊತೀವೋ ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಸಿಹಿ ಮತ್ತು ಕಹಿ ಘಟನೆಗಳನ್ನು ಸರಿ ಸಮಾನವಾಗಿ ತಗೊಳ್ಳೋವಂಥ ಶಕ್ತಿ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಇರಲಿ ಅಂತಂದು ಹೇಳಿಬಿಟ್ಟು, ಸೊ ಇವತ್ತು ನಾನು ಹೇಳಿದ್ನಲ್ಲ, ಒಂದೆರಡು ದಿನದ ಮುಂಚೆಯಿಂದನೇ ಬಟ್ಟೆ ಎಲ್ಲ ಮಡಚಿಟ್ಟಿದ್ರೆ ಅದು ಮಕ್ಕಳು ಬಟ್ಟೆ ತುಂಬಾ ಇತ್ತು. ಸೊ ಅವ್ರಿಗೆ ನಿಮ್ಮದು ಡಿವೈಡ್ ಮಾಡಿ ತೊಗೊಳ್ರಿ, ಇಟ್ಕೊಳ್ರಿ ನಿಮ್ಮ ಬಟ್ಟೆಗೆ ನೀವು ಅಂದರೆ ಅವ್ರು ಕೇಳಲೇ ಇಲ್ಲ. ಸೊ ಅದು ಇನ್ನು ಎಷ್ಟೊತ್ತು ಅಂತ ಇಟ್ಕೊಳಕ್ಕಾಗುತ್ತೆ, ಎಷ್ಟು ದಿನ ಅಂತ ಹಾಲಲ್ಲೇ. ಹಾಗಾಗಿ ನಮ್ಮ ಮನೆಯವ್ರು ಬಂದ್ರಲ್ಲ, ನಮ್ಮ ಮನೆಯವ್ರಿಗೆ ಹೇಳ್ದೆ, ಅವರು ಸರಿ ಆಯಿತು ನಾವೇ ಸ್ವಲ್ಪ ಕ್ಲೀನ್ ಮಾಡೋಣ ಬಾ ಅಂತಂದು ಹೇಳ್ಬಿಟ್ಟು ಇದು ಮಾಡಿದ್ರು. ನನ್ನೇನು ಕ್ಲೀನ್ ಮಾಡು ಅಂತ ಹೇಳಿಲ್ಲ, ಆದರೆ ನನಗೆ ಅವ್ರು ಈ ಥರ ಎಲ್ಲ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅವರಿಗೆ. ನಾನು ಯಾವತ್ತೂ ನೋಡಿಲ್ಲ ಮದುವೆ ಆದಾಗಿಂದ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ರೀತಿ ಕೆಲಸಗಳೆಲ್ಲ ಹೆಲ್ಪ್ ಮಾಡ್ತಾ ಇರೋದು ಅವರು. ಸೊ ಆದ್ರೂ ಒಂಥರ ಒಂದು ಕಡೆ ಖುಷಿನೂ ಆಗೋದು, ಇನ್ನೊಂದು ಕಡೆ ಅವ್ರು ಯಾವತ್ತೂ ಮಾಡಿರಲಿಲ್ಲಲ್ಲ, ಈಗ ಮಾಡಿಸ್ತಾ ಇದ್ದೀನಲ್ಲ ಅನ್ನೋದೊಂದು ಕಡೆ ಬೇಜಾರು ಅನ್ನಿಸ್ತಾ ಇತ್ತು. ಆದ್ರೂ ಅದು ಸ್ವಲ್ಪ ಮನೆ ಸ್ವಲ್ಪ ಮೆಸ್ಸಿಯಾಗಿರೋದ್ರಿಂದ ಹಬ್ಬದಲ್ಲಿ ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಆದರೆ, ಸೊ ಅಮಾವಾಸ್ಯೆ ದಿನವೇ ನಾವು ಇದು ತೋರಣ ಅದೆಲ್ಲ ಕಟ್ಟೋದು. ಹಾಗಾಗಿ ಇನ್ನು ನೆಲ ಎಲ್ಲ ಒರೆಸ್ಬಿಟ್ಟು ಇದು ಫಸ್ಟ್ ಇದೆಲ್ಲ ಹಾಲೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತಂದು ನಾನು ಸ್ವಲ್ಪ ನಾನು ಮಲಗುವಂಥ ದಿವಾನನೇ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಅಷ್ಟೇ. ಸೊ ಸೋಫಾ ಸೆಟ್ ಅದೆಲ್ಲ ಇನ್ನೂ ಕವರೆಲ್ಲೂ ಹಾಕಿರಲಿಲ್ಲ, ಅದಕ್ಕೆ ಸ್ವಲ್ಪ ಧೂಳೆಲ್ಲ ಕೊಡುಬಿಟ್ಟು ಕ್ಲೀನಾಗೆ ಅವರೆಲ್ಲ ನೀಟಾಗಿ ಹಾಸ್ತಾಯಿದ್ರು, ಅದನ್ನೆಲ್ಲ ಒದಿಸ್ತಾಯಿದ್ರು. ನಾನು ಈ ದಿವಾನ ಮೇಲೆ ಬಟ್ಟೆ ಎಲ್ಲ ತೊಳೆಯೋಕೆ ಹಾಕಿದ್ವಲ್ಲ, ಅದನ್ನೆಲ್ಲ ತೊಗೊಂಡು ನಾನೀಗ ಒಂದು ಸಾರಿ ಎಲ್ಲ ಒದರ್ಬಿಟ್ಟು ಮಂಚ ಎಲ್ಲನೂ ದಿವಾನನ ಈಗ ನಾನೆಲ್ಲ ಒಟ್ಟಿಗೆ ಹಾಸ್ತಾಯಿದ್ದೀನಿ. ಹಾಸ್ಬಿಟ್ಟು ಕ್ಲೀನಾಗಿ ನಾನು ಮಲಗುವಂಥ ಪ್ಲೇಸು ಕ್ಲೀನಾಗಿ ಇಟ್ಕೊತಾ ಇದ್ದೆ. ಹಾಗೆ ನಮ್ಮ ಮನೆಯವರು ಪಾಪ ನೋಡಿ ಎಷ್ಟು ಈ ಬಟ್ಟೆಗಳಿದ್ವಲ್ಲ ಅವೆಲ್ಲ ಏನು ಮಾಡಿದ್ರು ಅಂದರೆ ಒಂದು ಗಂಟೆಗೆ ಕಟ್ಬಿಟ್ಟು ಎತ್ತಿಟ್ಟಿದ್ದಾರೆ. ಸೊ ಅವ್ರಿಗೆ ಬೇಕಾದಾಗ ಅವರೇ ಡಿವೈಡ್ ಮಾಡಿ ಇಟ್ಕೊಳ್ಳಿ, ಇಲ್ಲಿ ಹಬ್ಬದಲ್ಲಿ ಇನ್ನು ಅವ್ರನ್ನ ವೆಯ್ಟ್ ಮಾಡ್ತಾ ಅವ್ರನ್ನ ಕಾಯ್ಕೊಂಡು ಕೂರೋಕ್ಕಾಗಲ್ಲ, ಅದಕ್ಕೆ ಫಸ್ಟ್ ಕೆಲಸಗಳಾಗಲಿ ಅಂತಂದು ಒಂದು ಗಂಟಲ್ಲಿ ಕಟ್ಬಿಟ್ಟು ಬೆಡ್ರೂಮಲ್ಲಿ ಇಟ್ಬಿಟ್ಟು ಅವರ ಮಂಚದ ಮೇಲೆ. ಸೊ ಅವ್ರಿಗೆ ಬೇಕಂದಾಗ ಅವರೇ ಡಿವೈಡ್ ಮಾಡಿ ಇಟ್ಕೊಳ್ಳಿ ಅಂತ ನಾನೊಂದು ಬ್ಯಾಗು ಅಂದರೆ ಅದರಲ್ಲಿ ಸ್ವಲ್ಪ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಸೊ ಅದನ್ನು ಒಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಲಿ ಮತ್ತೆ ಸೈಡಲ್ಲಿ ಇಟ್ಟರೆ ಎಲ್ಲ ಉದುರೋಗ್ಬಿಡುತ್ತೆ, ಮತ್ತು ಬಿಸಾಕ್ಬಿಡ್ತಾರೆ ಹುಡುಗರು ಅಂತ ಆ ಬ್ಯಾಗಲ್ಲೇ ಇಟ್ಕೊಂಡೆ. ಈ ಕಡೆ ಲಾಸ್ಟೆ ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ರೆ ಟಿ ವಿ ನೋಡ್ತಾ ಕೂತವಳೆ, ಅಲ್ಲಿ ಮಲಕ್ಕೊಂಡಿದ್ಲು. ಹಾಗೆ ಇನ್ನು ಇದು ಬೇವಿನ ಸೊಪ್ಪನ್ನು ಮಾವನೆಲೆ ನಿತಿನ್ ತೊಗೊಂಡು ಬಂದಿದ್ದ ಹೋಗಿ. ಇನ್ನೊಂದು ಸಂಜೆ ಆಗಲೇ ಒಂದು 8-8:15 ಆಗಿತ್ತು. ಈಗ ಅದು ಮಾವನೆಲೆ ಎಲ್ಲ ಕಟ್ಟೋಣ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರು ನಾನು ಟೀ ಶರ್ಟ್ ಹಾಕ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋದರು. ಅವರು ಪಾಪ ಇದು ಬಿಸಿಲಲ್ಲೆಲ್ಲ ವರ್ಕ್ ಮಾಡ್ತಾರೆ, ಟ್ಯಾನ್ ಆಗಿರುತ್ತೆ ಫುಲ್ ಹ್ಯಾಂಡೆಲ್ಲ. ಆದ್ರೂ ಪರವಾಗಿಲ್ಲ ಅಂತ ನಾನೇನೋ ಆ ರೀತಿ ಏನು ಅಂದ್ಕೊಳ್ಳಲ್ಲ ಬಾ ಅಂತಂದು ಹೇಳ್ಬಿಟ್ಟು ಇದು ಮಾಡಿದೆ. ಬಂದು ಅವ್ರೀಗ ಟೀ ಶರ್ಟ್ ಹಾಕ್ಕೊಂಡು ಬಂದರು. ಸೊ ಈಗ ಇದಕ್ಕೆ ನಾನು ಬಾಗಿಲಿಗೆ ಬೇವಿನ ಸೊಪ್ಪನ್ನು ಮಾವನೆಲೆ ಎಲ್ಲ ತೋರಣ ಕಟ್ಟಬೇಕಲ್ಲ, ಹಾಗೆ ಒಳಗಡೆ ಇದ್ದೆ ಎಲ್ಲ ಕೆಲಸ ಮಾಡಿ. ಇನ್ನು ಹೊರಗಡೆ ಪಾಪ ಅವರೊಬ್ಬರೇ ಕೂತಿದ್ರಲ್ಲ, ನಾನು ಬರ್ತೀನಿ ಅಂತಂದು ಬಂದೆ. ಇದೊಂದು ನಾನು ಮುಂಚೆ ಎಷ್ಟೇ ಹುಷಾರಿಲ್ಲ ಅಂದರು, ಎಷ್ಟೇ ನನಗೆ ಇದಾದ್ರೂ ಸೊ ನಾನೇ ಅಡುಗೆ ಮಾಡಬೇಕಾಗಿತ್ತು, ನಾನೇ ಊಟಕ್ಕೆ ಇಟ್ಕೊಂಡು ತಿನ್ನಬೇಕಾಗಿತ್ತು. ಈಗ ನಮ್ಮ ಮನೆಯವರು ಬಂದಿದ್ರಲ್ಲ ಹಾಸ್ಪಿಟ್ಲು, ಅವರು ಡಾಕ್ಟ್ರ್ ಹೇಳಿದ್ದು ಕೇಳಿಬಿಟ್ಟು ಆಗಿಂದ ಒಂದು ಹೆಜ್ಜೆ ಇಡ್ಸೋಕ್ಕೂ ಬಿಡ್ತಾಯಿಲ್ಲ. ಫುಲ್ ರೆಸ್ಟ್ ಮಾಡು, ಸ್ವಲ್ಪ ಕ್ಯೂರ್ ಆಗಲಿ ಕಾಲು, ಅದೊಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅಂತಂದು ಹೇಳ್ಬಿಟ್ಟು ಈ ರೀತಿ ಕುತ್ಕೊಳ್ಳೋಕ್ಕೂ ಬೈತಾಯಿದ್ರು, ನೀನು ಹೋಗಿ ಒಳಗಡೆ ಹೋಗಿ ಮಲಕ್ಕೋಗು, ನಾನೆಲ್ಲ ರೆಡಿ ಮಾಡ್ತೀನಿ ಅಂತಂದರು. ಪರವಾಗಿಲ್ಲ ಅಂತಂದು ಹೇಳ್ಬಿಟ್ಟು ಈ ಥರ ಕೆಲಸಗಳೆಲ್ಲ ನಾನೇ ಮಾಡ್ತಾಯಿದ್ದು ಜಾಸ್ತಿ. ಅದರಲ್ಲಿ ಈ ವರ್ಷ ನಮ್ಮ ಮನೆಯವ್ರು ಮಾಡ್ತಾವ್ರೆ, ಮತ್ತು ಊಟಕ್ಕೆಲ್ಲ ನನಗೆ ಇಟ್ಕೊಡ್ತಾರೆ, ತಟ್ಟೆಗಳೆಲ್ಲ ತೊಳಿತಾರೆ. ಯಪ್ಪ ನನಗೆ ಒಂಥರ ನೋವು ಅನಿಸುತ್ತೆ ಮನಸ್ಸಿಗೆ, ಈ ಥರ ಎಲ್ಲ ಮಾಡ್ತಾರಲ್ಲ ಪಾಪ ಕೆಲಸ ಅಂತ. ಆದರೂ ವಿಧಿ ಇಲ್ಲ, ಮನೆಯಲ್ಲಿ ಮಕ್ಕಳು ಅವ್ರು ಕೇಳಲ್ಲ ಮಾತು, ಅದು ಬೇರೆ ಗಂಡು ಮಕ್ಕಳು, ಅವ್ರಿಗೆ ಹೆಂಗೆ ಚಿಕ್ಕ ಮಕ್ಳಿಗೆ ಹೇಳೋದು ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರೇ ಎಲ್ಲ ಕೆಲಸಗಳು ಮಾಡ್ತಾವ್ರೆ. ಇದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಮದುವೆ ಆದಾಗಿಂದ ನೋಡ್ತಾ ಇರೋದು ನಮ್ಮ ಮನೆಯವ್ರನ್ನ ಈ ರೀತಿ ಕೆಲಸಗಳೆಲ್ಲ ಮಾಡೋದು. ಒಂದು ಕಡೆ ಖುಷಿನೂ ಆಗುತ್ತೆ, ಒಂದು ಕಡೆ ಬೇಜಾರು ಅನಿಸುತ್ತೆ, ಪಾಪ ಇವೆಲ್ಲ ಮಾಡ್ತಾವ್ರಲ್ಲ ಕೆಲಸಗಳು ಅಂತ. ಅದು ಫಸ್ಟ್ ಕ್ಯೂರ್ ಆದರೆ ಸಾಕಪ್ಪ ಅಂತಂದು. ಇನ್ನೊಂದು, ನಾನು ಒಂದೇ ಥರ ಕೂತ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಟ್ಟೈತೆ ನನಗೆ. ಇಲ್ಲ ಮಲಗಬೇಕು, ಇಲ್ಲ ಎದ್ದು ಕೂತ್ಕೋಬೇಕು ಅಷ್ಟೇ. ಕಾಲು ಸ್ವಲ್ಪ ನಾನು ಆ ಥರ ಮಲಗಿ ಕೂತ್ಕೊಂಡಾಗ ಆರಾಮಾಗೇ ಇರುತ್ತೆ. ನಾನು ಯಾವಾಗಲಾದರೂ ಹಿಂಗೆ ಕೆಳಗಡೆ ಇಟ್ಟು ಹೊರಗಡೆ ಹೋಗಬೇಕು ಅಂತ ಒಂದು ಚೇರ್ ಹೆಲ್ಪಿಂದ ನಾನು ಹೋಗ್ತೀನಿ ಹೊರಗಡೆ. ಆಗ ಒಂದು ಪೇಯ್ನ್ ಬರುತ್ತೆ ಅಂದರೆ ನಿಜವಾಗ್ಲೂ ಎಷ್ಟೊಂದು ಪೇಯ್ನ್ ಬರುತ್ತೆ ಅಪ್ಪ. ಬಿದ್ದಾಗ ಪೇಯ್ನ್ ಇತ್ತಲ್ಲ ಅದೇ ಥರ ಬರುತ್ತೆ. ಒಂಥರ ನಮಗೆ ಕೀವು ತುಂಬ್ಕೊಂಡಿರೋದು ಒಂಥರ ಕೀಳುತ್ತೆ ನೋಡ್ರಿ, ಕಾಲು ಕೈ ಏನಾದರೂ ಕೀವು ತುಂಬ್ಕೊಂಡಿರೋ ಗಾಯ ಸೇಮ್ ಅದೇ ಥರನೇ ಆಗುತ್ತೆ. ಆ ಥರ ಪೇಯ್ನ್ ಬರುತ್ತೆ. ಅದಕ್ಕೋಸ್ಕರ ಆ ಥರ ಪೇಯ್ನ್ ಬಂದಾಗ ನನಗೆ ಓಡಾಡೋಕ್ಕೆ ಆಗಲ್ಲ, ಅಷ್ಟೊಂದು ಪೇಯ್ನ್ ಇರುತ್ತೆ. ತುಂಬ ಕಷ್ಟ ಆಗ್ತಾಯಿದೆ ಒಂದೇ ಥರ ಕೂತ್ಕೊಳ್ಳೋದು. ಅಪ್ಪ ನನಗೆ ಈ ಒಂದು 4-5 ದಿನ ಅದು ಬಿದ್ದಾಗ ಇದ್ದೆ ಮನೆಯಲ್ಲಿ. ಇದಾದಮೇಲೆ ಈಗ 1 ವೀಕು ಕಟ್ಟಾಕಿದ್ದಾರೆ, 1 ವೀಕ್ ಇರಬೇಕು, ಇನ್ನು ಗುರುವಾರದವರೆಗೂ ಇರಬೇಕು. ಆಮೇಲೆ ಅವರು ಚೆಕಪ್ ಮಾಡ್ತೀವಿ, ಅದೇನಾದರೂ
ಓಕೆ ಪರವಾಗಿಲ್ಲ ಅಂತಂದು ಏನಾದರೂ ಕ್ಯೂರ್ ಆಗಿದ್ದರೆ ಓಕೆ, ಬೇಡ ಬ್ಯಾಂಡೇಜು. ಇಲ್ಲ ನಿಮ್ಗೆ ಅದೇ ಥರ ಪೇಯ್ನ್ ಇದ್ದು ಅದೇ ಇದಾದರೆ ಮತ್ತೆ ಇನ್ನೊಂದು ಬ್ಯಾಂಡೇಜ್ ಹಾಕಬೇಕು ಅಂತ ಹೇಳಿದ್ದಾರೆ. ಅಪ್ಪ ನನಗಂತೂ ಕಷ್ಟ ಆಗ್ಬಿಟ್ಟೈತೆ, ನನಗೆ ಇದಕ್ಕೆ ಸಾಕು ಅನ್ನಿಸ್ಬಿಟ್ಟೈತೆ. ನೋಡೋಣ, ಅದು ಪೇಯ್ನ್ ಏನಾದರೂ ಇದ್ದರೆ ಮತ್ತೆ ಕಟ್ ಹಾಕ್ಸ್ಬೇಕು ಅಂತಿದ್ರು ನಮ್ಮ ಮನೆಯವರು. ಹಾಗೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಈಗ ಬಾಗಿಲಿಗೆ ಅಂತ ತೋರಣ ಕಟ್ತಾವ್ರೆ. ಆದಷ್ಟು ಕ್ಯೂರ್ ಆದರೆ ಸಾಕಪ್ಪ ಅನ್ನಿಸ್ಬಿಟ್ಟೈತೆ. ಕಾಲು ನಿಜ ಸಖತ್ ಪೇಯ್ನ್ ಇದೆ. ಈ ರೀತಿ ಪೇಯ್ನ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಸ್ವಲ್ಪ ವೆಯ್ಟ್ ಇದೆ ಪಲ್ಸರ್ ನಮ್ಮದು ಗಾಡಿ ಫುಲ್ಲು ಅದಂಕೊಂಡಿರೋದು ಕಾಲಿಗೆ, ರೋಡ್ಗೂ ಕಾಲಿಗೆ. ಅದಕ್ಕೋಸ್ಕರ ಸ್ವಲ್ಪ ಪೇಯ್ನ್ ಜಾಸ್ತಿನೇ ಇದೆ. ಊತ ಜಾಸ್ತಿ ಬಂತು. ನಮಗೆ ಊತ ಯಾವಾಗ ಬರುತ್ತೆ ಅಂದರೆ ನಮಗೇನಾದರೂ ಅದು ಮೂಳೆಗೇನಾದರೂ ಪೆಟ್ಟಾಗಿದ್ದರೆ ಮಾತ್ರ ಊತ ಬರುತ್ತಂತೆ, ಇಲ್ಲ ಅಂದರೆ ಕಡಿಮೆ ಆಗಿಬಿಡುತ್ತಂತೆ ನೋವು ಎಲ್ಲನೂ. ಸೊ ನನಗೆ ಊತ ಅನ್ನೋದೇ ಕಡಿಮೆ ಆಗಿರಲಿಲ್ಲ, ಫುಲ್ಲು ಸ್ವೆಲ್ಲಿಂಗ್ ಬಂದಿತ್ತು. ಹಾಗಾಗಿ ಅದು ಸ್ವಲ್ಪ ಎಕ್ಸ್ರೇ ಎಲ್ಲ ಮಾಡಿಸ್ದಾಗ ಗೊತ್ತಾಯ್ತಲ್ಲ. ಈಗ ಸ್ವಲ್ಪ ಹಾಗೆ ಓಡಾಡೋಕ್ಕೆ ಹೋಗಲೇಬಾರ್ದು ಅಂತ ಹೇಳಿದ್ದಾರೆ. ಆದರೂ ನಾವು ಫೇಸ್ ವಾಶ್ ಮಾಡೋದಕ್ಕೆ ಇದಕ್ಕೆಲ್ಲ ವಾಶ್ರೂಮ್ಗೆಲ್ಲ ಹೋಗ್ಬೇಕಂದ್ರೆ ಓಡಾಡಲೇಬೇಕಾಗುತ್ತೆ. ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಚೇರ್ ಹೆಲ್ಪಿಂದ ಹೋಗ್ತಾ ಇದ್ದೀನಿ, ಪರವಾಗಿಲ್ಲ ಹಂಗೆ. ಈಗ 2 ಕಡೆನೂ ತೋರಣ ಎಲ್ಲ ಕಟ್ಟಿದ್ರು. ನಮ್ಮ ಕಡೆ ಈ ಅಮಾವಾಸ್ಯೆ ದಿನವೇ ಕಟ್ತೀವಿ, ಸಂಜೆ ಟೈಮಲ್ಲೇ ಕಟ್ಬಿಡ್ತೀವಿ ಎಲ್ಲರೂ. ಒಬ್ಬೊಬ್ಬರು ಬೆಳಿಗ್ಗೆನೂ ಕಟ್ತಾರೆ, ನಾವು ನೈಟೇ ಈ ರೀತಿ ಅಮಾವಾಸ್ಯೆ ದಿನ ಕಟ್ಬಿಟ್ರೆ ಬೆಳಿಗ್ಗೆ ಸ್ವಲ್ಪ ಕೆಲಸಗಳು ಕಡಿಮೆ ಆಗುತ್ತೆ. ಹಾಗೆ ಅಮಾವಾಸ್ಯೆ ದಿನ ಕಟ್ಟಿದ್ರೆ ಒಳ್ಳೆಯದು ಅಂತಂದು ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ರೀತಿ ನೈಟೇ ಕಟ್ಬಿಡ್ತಾಯಿದ್ವಿ. ವರ್ಷ ಅಷ್ಟೇ ನೈಟೇ ಕಟ್ತೀವಿ ಈ ರೀತಿ. ಈಗ ಮಾವನೆಲ್ಲ ಕಟ್ಟಿದ್ರಲ್ಲ, ಬೇವಿನ ಸೊಪ್ಪು ಒಂದು ಸ್ವಲ್ಪ ಇದು ಮಾಡ್ತಾವ್ರೆ. ಬಾಗಿಲಿಗೆ ಆ ರೀತಿ ಬೇವಿನ ಸೊಪ್ಪು ಇಟ್ಟು ಮಾವನೆಲ್ಲ ಕಟ್ಟಿದ್ರೆ ಇನ್ನು ಒಂಬಾಳೆ ಒಂದು ಇಡಬೇಕು, ಅದು ಬೆಳಿಗ್ಗೆ ಇಡೋಣ ಅಂತಂದು ಈ ರೀತಿ ನೈಟೇ ಅಮಾವಾಸ್ಯೆ ಹಬ್ಬ ಮಾಡಿದ್ವಿ ನಾವು. ಇನ್ನು ನಾನು ಮಾರನೇ ದಿನ ಯುಗಾದಿ ಹಬ್ಬದ ದಿನ ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ನನಗೆ ಈ ಥರ ಓಡಾಡಿ ಸ್ವಲ್ಪ ಕಾಲೂ ಪೇಯ್ನ್ ಜಾಸ್ತಿ ಆಗಿತ್ತು. ಅದಕ್ಕೋಸ್ಕರ ಸುಮ್ಮನೆ ಒಂದು ಪ್ಲಾಸ್ಟಿಕ್ ಕವರಿಂದ ಕಾಲನ್ನ ಕವರ್ ಮಾಡಿಬಿಟ್ಟು ನಾನು ಸ್ನಾನನೂ ಮಾಡ್ಕೊಂಡು ನೆಮ್ಮದಿಯಾಗಿ ಮಲ್ಕೊಬಿಟ್ಟೆ. ಹಬ್ಬದ ದಿನ ನಾನು ಊಟ ಮಾಡ್ಕೊಂಡು ಇನ್ನೇನು ನಾನು ಇದು ಮಾಡೋಕ್ಕೋಗಿಲ್ಲ. ಇದೇನೇ ನಮ್ಮದು ಯುಗಾದಿ ಹಬ್ಬದ ವ್ಲಾಗ್ ಅಂದರೆ ಇದೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಯನೂ ಮತ್ತು ಅವರ ದೊಡ್ಡಮ್ಮನ ಮಗಳು ಅಂದರೆ ರೋಜಾ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳು ಮತ್ತು ಲಾಸ್ಯ ಇಬ್ಬರು ಒಂದು ಸ್ಯಾರಿಲಿ ಬಟ್ಟೆ ಹೊಲಿಸಿದ್ದಾರೆ. ಭಾಳ ಚೆನ್ನಾಗಿದ್ವು ಡ್ರೆಸ್ಸು, ಅದಕ್ಕೆ ಅದೊಂದು ಕ್ಲಿಪ್ನ ಆ್ಯಡ್ ಮಾಡಿದೆ. ಈಗ ರೋಜಾ ಗ್ರೈಂಡ್ರಿಗೆ ಹಾಕ್ಕೊಳ್ಳೋಕ್ಕೆ ಅಂತಂದು ಅಲ್ಲೇ ಅವ್ರು ಬೇಯಿಸ್ಕೊಂಡು ಅವ್ರ ಮನೆಯಿಂದ ಬೇಳೆನೋ ಅದೆಲ್ಲ ತೊಗೊಂಡು ಬಂದಿದ್ರು. ಸೊ ನಮ್ಮ ಮನೆಯಲ್ಲೇ ಗ್ರೈಂಡ್ರಿಗೆ ಹಾಕ್ಕೊಂಡು ಹೋಗ್ತಾವ್ರೆ, ಕಡುಬೆಲ್ಲ ಅಲ್ಲೇ ಮಾಡ್ತಾವ್ರೆ. ಸೊ ಹಬ್ಬ ಅಂತ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಈ ವರ್ಷ. ಯುಗಾದಿ ಹಬ್ಬ ನನಗೆ ಚೆನ್ನಾಗಿ ಬಂದಿಲ್ಲ. ಅವರೇ ಎಲ್ಲ ಮಾಡಿಬಿಟ್ಟು ಅವರೇ ತೊಗೊಂಡು ಬಂದು ಕೊಟ್ಟು ಹೋಗ್ತಾರೆ. ಮನೆಯಲ್ಲಿ ಫುಲ್ ಪೂಜೆ, ಇದು ಮನೆ ಕ್ಲೀನಿಂಗು ಎಲ್ಲ ಆಯಿತು. ಆದರೆ ಹಬ್ಬದ ಅಡುಗೆ ಏನೂ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ ಇರಲಿ, ನನಗೆ ಕಾಲೊಂದು ವಾಸಿ ಆದರೆ ಆಮೇಲೆ ನೆಕ್ಸ್ಟು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದು ಗ್ರೈಂಡ್ರಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ರುಬ್ಕೊಂಡು ಹೋಗಿ ರೋಜಾ ಅವ್ರು ರಾತ್ರಿ ಎಲ್ಲ ಮಾಡ್ತಾರೆ ಈಗ ಕಡುಬು. ಸೊ ನಾನು ಚೆನ್ನಾಗಿದ್ದರೆ ನಾನು ಈ ರೀತಿ ಮಾಡ್ತಾಯಿದ್ದೆ ಮನೇಲಿ ಹಬ್ಬದ ಊಟ ಎಲ್ಲನೂ. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ, ಯಾವುದಕ್ಕೆ ಆಗಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಅಂತಾರೆ, ಅದು ನಿಜ. ನನಗೆ ಈ ರೀತಿ ಆಗುತ್ತೆ. ಈಗ ಇವತ್ತು ಮನೆ ಕ್ಲೀನ್ ಮಾಡಿದ್ವಿ, ನಾಳೆ ಒಂದು ವೀಡಿಯೋಗೆ ಹೋಗಿ ಬಂದು ಬಿದ್ದು ಈ ರೀತಿ ಮನೆಯಲ್ಲೇ ಇರ್ತೀನಿ, ಹಬ್ಬ ಏನು ಮಾಡಿದೆ ಈ ರೀತಿ ಆಗ್ತೀನಿ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಅದು ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ. ಸೊ ಅದು ಹೆಂಗೆ ಬಂದರೆ ಹಂಗೆ ಹೋಗೋದು ನಮ್ಮ ಕರ್ತವ್ಯ, ನಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಸೊ ಎಕ್ಸ್ಪೆಕ್ಟೇಷನ್ ಯಾವುದೇ ಆಗಿರ್ಬೋದು, ಯಾವುದ್ರ ಮೇಲೆ ಯಾರೂ ಇಟ್ಕೋಬಾರ್ದು. ಇದು ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ನನಗೆ ಅರ್ಥ ಆಗ್ತಿದೆ. ಹೆಂಗಿದ್ರೆ ಹಂಗೆ ಹೋಗ್ತಾ ಇರ್ಬೇಕಷ್ಟೇ. ಈಗ ಇವರು ಒಂದು 2 ಸೇರಷ್ಟು ಹಾಕಿದ್ರು ಬೇಳೆ, ಅವನ್ನೆಲ್ಲ ರುಬ್ಕೊಂಡು ಈಗ ಹೋಗಿ ಅವರ ನೈಟೆಲ್ಲ ಕಡುಬು ಮಾಡಿದ್ದಾರೆ. ಸೊ ನೈಟ್ ಅಲ್ಲಿಗೆ ಎಂಡ್ ಮಾಡಿದೆ ವ್ಲಾಗ್ನ. ಮತ್ತು ಬೆಳಿಗ್ಗೆ ನಮ್ಮಮ್ಮ ಬಂದು ಕಸ ಎಲ್ಲ ಹೊಡೆದು ನೀಟಾಗೆ ಇದು ನೆಲ ಎಲ್ಲ ಒರೆಸ್ಕೊಡ್ತೀನಿ. ಆಮೇಲೆ ನೀವು ದೇವರು ಫೋಟೋಗಳಿಗೆಲ್ಲ ನಿತ್ತಿನೆಲ್ಲ ರೆಡಿ ಮಾಡ್ದೆ. ಹಾಗೆ ಅವರ ಅಪ್ಪ ಪೂಜೆ ಮಾಡ್ದೆ, ಅದಕ್ಕೆ ಪೂಜೆ ಮಾಡಿರಿ ನಾನು ಇದೆಲ್ಲ ತೊಳ್ಕೊಟ್ಟು ಹೋಗ್ತೀನಿ ಅಂತ ನಮ್ಮಮ್ಮ ಒರೆಸ್ತಾಯಿದ್ರು. ಒಳಗಡೆದೆಲ್ಲ ಕಂಪ್ಲೀಟ್ ಆಯಿತು, ಈಗ ಹೊರಗಡೆದೆಲ್ಲ ಒರೆಸ್ತಾವ್ರೆ. ಇನ್ನೊಂದು ನಮ್ಮ ಅಮ್ಮನಿಗೂ ಸ್ವಲ್ಪ ಕಾಲು ಪೇಯ್ನ್ ಇದೆ. ನಾನು ಆಗಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಒಂದು ಸಾರಿ, ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಅವ್ರಿಗೆ ಕಾಲು ಚೆನ್ನಾಗಿದ್ದರೆ ಇನ್ನೂ ನಾನು 15 ದಿನ ಕೂತಿದ್ರು ಚೆನ್ನಾಗೇ ನೋಡ್ಕೊಂಡು ಮಾಡಿಡೋರು. ಸೊ ಅವ್ರಿಗೂ ಫುಲ್ ಜ್ವರ ಬರ್ತಾಯಿದೆ ಕಾಲಿಗೆ, ಅದು ಕೀಲ್ವಾಯ್ ಅಂತಾರಲ್ಲ ಆ ಥರ ನಮ್ಮ ಅಮ್ಮನಿಗೆ. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತೈತೆ ನನಗೆ ಎಲ್ಲ ಮಾಡಿಕೊಡೋದಕ್ಕೂ ಮನೇಲಿ ಕೆಲಸ ಎಲ್ಲನೂ. ಹಾಗಾಗಿ ನೋಡೋಣ, ಬೇಗ ವಾಸಿ ಆದರೆ ಸಾಕಪ್ಪ. ಇನ್ನೊಂದು ಕಟ್ಟು ಬೇಡ ಅನ್ನಿಸ್ತೈತೆ ನನಗೆ. ಯಾಕಂದರೆ ನನಗೂ ಪೇಯ್ನ್ ಇದೆ ಕಾಲು, ಬೇಡ ಅನ್ನೋಕ್ಕೂ ಆಗೋಲ್ಲ. ಹಾಕ್ಸ್ಕೊಂಡ್ರೆ ನನಗೆ ಮನೇಲಿ ಕಷ್ಟ ಆಗ್ತಿದೆ, ಏನು ಮಾಡಬೇಕು ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಮನೆಯವರು ಅದೇ ರೀತಿ ಇದ್ದರೆ ಇನ್ನೊಂದು ಕಟ್ಟು ಹಾಕ್ಸ್ಬಿಡೋಣ, ಮತ್ತು ಮುಂದೆ ಅಂದರೆ ನೋವು ಜಾಸ್ತಿ ಆದರೆ ಆಮೇಲೆ ಅಷ್ಟೇ, ಇನ್ನು ಬೇಡ ಹಾಕಿಸ್ತೀನಿ ಅಂತಂದು ಹೇಳ್ತಾಯಿದ್ರು. ನೋಡೋಣ, ಅದು ಗುರುವಾರ ದಿನ ಹೋಗ್ಬಿಟ್ಟು ನಾವು ಕಟ್ಟು ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ ಹಾಕ್ಸೋದೋ ಬೇಡವಾ ಅಂತ. ಪೇಯ್ನ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಮ್ಮಮ್ಮ ನೋಡ್ರಿ ಪಾಪ ನೆಲ ಎಲ್ಲ ಒರೆಸ್ಕೊಟ್ಟು ಅವ್ರ ಮನೆಗೆ ಹೋದರು. ಸೊ ಇಲ್ಲಿ ಈಗ ಪೂಜೆ ಮಾಡಿಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದೆ, ಏನೋ ಕವರೆಲ್ಲ ಕಟ್ಕೊಬಿಟ್ಟು ಕಾಲಿಗೆ.
ಈಗ ಬೇವು ಬೆಲ್ಲ ಎಲ್ಲ ತಿಂದ್ಬಿಟ್ಟು ನೆಕ್ಸ್ಟು ಪೂಜೆ ಎಲ್ಲ ಮಾಡಿದ್ರು ಅವರು. ನಾನು ಬೇವು ಬೆಲ್ಲ ತಿಂದ್ಕೊಂಡು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾನು ಮಲ್ಕೊಬಿಟ್ಟೆ ಅಷ್ಟೇ. ಇವತ್ತು ವ್ಲಾಗ್ನ ನಾನೇನು ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ನಮ್ಮ ಅಮಾವಾಸ್ಯೆ ಹಬ್ಬದ ವೀಡಿಯೋ ಅಂತಂದು ಹೇಳಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನಗೆ ಕೊನೆವರೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡೋಣ, ಆದರೆ ನಾಳೆ ವೀಡಿಯೋನ ಶೇರ್ ಮಾಡ್ಕೊತೀನಿ, ಇಲ್ಲಾಂದರೆ ಡೇ ಬೈ ಡೇ ಆದರೂ ಶೇರ್ ಮಾಡ್ಕೊತೀನಿ. ಸಿಗೋಣ ಒಂದು ಒಳ್ಳೆಯ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.